ನಮಸ್ಕಾರಗಳು ಎಲ್ಲರಿಗೂ. ನಾನು ನಿಮ್ಮ ಮಲ್ಲು ಹತ್ನೂರ್, ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಉಪನ್ಯಾಸಕನಾಗಿದ್ದು, ನಮ್ಮ ಸ್ಪರ್ಧಾ ಮಿತ್ರರಿಗೆ ಅನುಕೂಲವಾಗಲಿ ಅಂತ RRB, SSC, ಸ್ಟಾಫ್ಸ್ ಮತ್ತು RPF ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು ಹಾಗೂ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಇವೆಲ್ಲದರ ಅನುಕೂಲವಾಗಲಿ ಅಂತ ನಾವು ಇವತ್ತಿನ ದಿವಸ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಿದ್ದೀವಿ. ಸೊ ಇದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ, ಯಾರು ಬೇಕಾದವರು ನೋಡ್ಬೋದು ಮತ್ತು ತಮಗಿದ್ದಂಥ ಡೌಟ್ಸ್ಗಳನ್ನು ಈ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಾನು ಆದಷ್ಟು ನಿಮಗೆ ಬಿಡಿಸಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೆಂಟಲ್ ಎಬಿಲಿಟಿ ಒಂದೇ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟು ಕೂಡ ಇಲ್ಲಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ಒಂದು ಮೆಂಟಲ್ ಎಬಿಲಿಟಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಪೋಸ್ ಯಾವ ರೀತಿಯ ಕ್ವಶನ್ಸ್ಗಳು ಬರ್ತಾವ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ, ಗಮನಿಸ್ರಿ. ಒಂದು ತರಗತಿಯಲ್ಲಿರುವ 10 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷಗಳು. ಇವರಲ್ಲಿ ಶಿಕ್ಷಕರೊಬ್ಬರು ಬಂದು ಸೇರಿದರೆ ಸರಾಸರಿಯಲ್ಲಿ 1 ವರ್ಷ ಹೆಚ್ಚಳವಾಗುತ್ತದೆ. ಹಾಗಾದರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು ಎಷ್ಟು? ಗಮನಿಸೋದಾದ್ರೆ ಅತಿ ಈಜಿ ವೇಯಲ್ಲಿ ನೋಡೋದಾದ್ರೆ ನೋಡೋಣ. ಇದಕ್ಕೊಂದು ಸೂತ್ರ ಏನಂತಂದ್ರೆ ಸಂಖ್ಯೆ ಇಂಟು ಸರಾಸರಿ = ಮೊತ್ತ ಅಂತ ಆಗ್ತದೆ. ಸಂಖ್ಯೆ ಎಷ್ಟಿದೆ? ಒಂದು ತರಗತಿಯಲ್ಲಿರುವ 10 ಜನ ವಿದ್ಯಾರ್ಥಿಗಳು, 10 ಅಂತೇಳಿ. ಸರಾಸರಿ ಎಷ್ಟಿದೆ? 12. ನೋಡಿ ಇಲ್ಲಿ 12 ಇದೆ ನೋಡಿ, 12 ವರ್ಷ. 10 ಜನ ವಿದ್ಯಾರ್ಥಿಗಳ ಸರಾಸರಿ 12. 2 ಇಂಟು ಮಾಡಿದ್ರೆ ಎಷ್ಟು ಬರ್ತದೆ? 120. ಇವರಲ್ಲಿ ಶಿಕ್ಷಕರೊಬ್ಬರು ಬಂದು ಸೇರಿದರೆ +1. ಸರಾಸರಿಯಲ್ಲಿ 1 ವರ್ಷ ಹೆಚ್ಚಳವಾಗುತ್ತದೆ. 10 + 1 ಎಷ್ಟಾಗ್ತದೆ? 11. 12 + 1 13. ಸೊ ಇವೆರಡು ಇಂಟು ಮಾಡಿ 11, 13 ಇಂಟು ಮಾಡಿದ್ರೆ ಎಷ್ಟಾಗ್ತದೆ? 143 ಆಗ್ತದೆ. ಹೌದಾ? ಈ 143ರಲ್ಲಿ 120 ಕಳೀರಿ. ಸೊ 143ರಲ್ಲಿ 120 ಕಳೆದ್ರೆ ಎಷ್ಟು ಬರ್ತದೆ ಅಂದ್ರೆ 23. 23 ಏನಪ್ಪಾ ಅಂತಂದ್ರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು. ಓಕೆ, ಗಮನಿಸ್ರಿ. ಹಾಗಾದ್ರೆ ಇದನ್ನ ಇನ್ನೊಂದು ರೀತಿಯಲ್ಲಿ ನೋಡ್ಬೋದೇನು ಸರ್? ನೋಡ್ಬೋದು. ಯಾವ ರೀತಿ ನೋಡೋಣ, ಗಮನಿಸ್ರಿ. ಯಾವ ರೀತಿ ಅಂತಂದ್ರೆ ಗಮನಿಸಲಿ. ಇದನ್ನು ಇನ್ನೊಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ನೋಡಬಹುದು? 10 ಜನ ವಿದ್ಯಾರ್ಥಿಗಳು, 10 ಜನ ಆದರೆ ಅವರ ಸರಾಸರಿ ವಯಸ್ಸು 12. ಇವರಲ್ಲಿ ಶಿಕ್ಷಕರೊಬ್ಬರು ಬಂದು ಸೇರಿದ ಅಷ್ಟೇ. ಎಷ್ಟು ವರ್ಷ ಹೆಚ್ಚಳ ನೋಡ್ರಿ? 1 ಹೆಚ್ಚ, 1 ಹೇಳ್ರಿ, 2 ಹೆಚ್ಚ, 2 ಹೇಳ್ರಿ, 3 ಹೆಚ್ಚ, 3 ಹೇಳ್ರಿ, 4 ಹೆಚ್ಚ, 4 ಹೇಳ್ರಿ. 10 1 10 ಪ್ಲಸ್ 12 + 1 ಎಷ್ಟಾಗ್ತದೆ? 13. ಇವೆರಡು ಕೂಡಿಸ್ಕೊಂಡ್ಬಿಡ್ರಿ 23. ಹಾಗಾದ್ರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು ಎಷ್ಟಾಯ್ತ್ರಿ? 23. ಇದೇ ರೀತಿಯಾಗಿ ಒಂದು ಪ್ರಶ್ನೆ ಕೊಡ್ತೀನಿ, ಇದನ್ನ ನೀವೇ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಏನಂತಿದೆ ಕ್ವಶನ್? ಒಂದು ತರಗತಿಯಲ್ಲಿರುವ 12 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷಗಳು. ಇವರಲ್ಲಿ ಶಿಕ್ಷಕರೊಬ್ಬರು ಬಂದು ಸೇರಿದರೆ ಸರಾಸರಿಯಲ್ಲಿ 1 ವರ್ಷ ಹೆಚ್ಚಳವಾಗುತ್ತದೆ. ಹಾಗಾದರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು ಎಷ್ಟು? ನೋಡಿ, ಈಜಿ ವೇಯಲ್ಲಿ ಮಾಡೋದಾದ್ರೆ 12 ವಿದ್ಯಾರ್ಥಿ, ಅವರ ಸರಾಸರಿ ವಯಸ್ಸು ಎಷ್ಟಿದೆ? 14. ಇವರಲ್ಲಿ ಶಿಕ್ಷಕರೊಬ್ಬರು ಬಂದು ಸೇರಿದರೆ ಸರಾಸರಿಯಲ್ಲಿ 1 ವರ್ಷ ಹೆಚ್ಚಳ ಆಗ್ತದೆ. 1 ವರ್ಷ ಹೆಚ್ಚಳ ಆಗ್ತದೆ ಅಂದ್ರೆ 1 ಹೆಚ್ಚ ಮಾಡಿ. ನೋಡಿ, 12 + 1 ಎಷ್ಟಾಗ್ತದೆ ರೀ? 12 1 12. ನೋಡ್ರಿ, ಇದೆರಡು ಇಂಟು 12 1 12. 14 + 1 ಎಷ್ಟಾಗ್ತದೆ ರೀ? 15. ಸೊ ಇವೆರಡು ಕೂಡಿಸ್ಕೊಂಡ್ಬಿಡ್ರಿ, ನಿಮ್ಮ ಆನ್ಸರ್ 27 ಆಗ್ತದೆ. ಹಾಗಾದ್ರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು ಎಷ್ಟೈತ್ರಿ? 27. ಹಾಗಾದ್ರೆ ಗಮನಿಸ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಕ್ವಶನ್ಸ್ ಅನ್ನು ನೋಡೋದಾದ್ರೆ ಗಮನಿಸ್ರಿ. 91, 92, 93, 94, 95, 96, 97 ಇದರ ಶೇಷವೇನು? ಡಿವೈಡೆಡ್ ಬೈ
1261 ಇವೆಲ್ಲ ಇಂಟು ಮಾಡಿ ಇದರಿಂದ ಭಾಗಿಸಿದ್ರೆ ಏನು ಶೇಷ ಬರ್ತದೆ ಅಂತ ಕೇಳ್ಯಾರ. ಇದೇನು ಕೇಳ್ಯಾರ ಅಂತಂದ್ರೆ IAS ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಶೇಷ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ 5ಕ್ಕೆ 4ರಿಂದ ಭಾಗಿಸ್ತೇವೆ ಅಂತ ತಿಳ್ಕೊರಿ. 4 1 4 1 ಇದಕ್ಕೆ ಈ ಕೆಳಗೇನು ಬರ್ತಲ್ಲ ಇದಕ್ಕೆ ನಾವೇನು ಕರಿತೇವ್ರಿ ಶೇಷ ಅಂತ ಕರಿತೇವೆ. ಏನು ಕರಿತೇವಿ ಶೇಷ ಅಂತೇಳಿ ಕರಿತೇವೆ. ಸೊ ಹಾಗಾದ್ರೆ ಗಮನಿಸ್ರಿ. ಸೊ ಏನಪ್ಪಾ ಅಂತಂದ್ರೆ ಈ 91 92 93 94 ಇದರ ಶೇಷವೇನು ಅಂತ ಕೇಳಿದರೆ ಇದರ ಶೇಷ ಏನಪ್ಪಾ ಅಂತ ಗಮನಿಸೋಣ. ಸ್ವಲ್ಪ ಗಮನಿಸ್ರಿ. ಎಸ್, ಈ 1261 ಯಾವ ಮಗ್ಗಿಲಿ ಭಾಗವತ್ತು ನೋಡ್ಬೋದು. ಎಸ್, ಈ ಲಾಸ್ಟ್ ಬೆಸ್ ಸಂಖ್ಯೆ ಅದಂದ್ರ ಸರಿ ಸಂಖ್ಯೆಯಲ್ಲಿ ಭಾಗವಲ್ಲ. 2 ಹೋಗಲ್ಲ, 3 ಹೋಗ್ತಾನ್ರಿ, 3 4 12, 3 2 1 ಉಳಿತು ಹೋಗಲ್ಲ, 4 ಹೋಗಲ್ಲ, 5 ಹೋಗಲ್ಲ. 5 ಹೋಗ್ಬೇಕಾದ್ರೆ ಲಾಸ್ಟ್ ಸಂಖ್ಯೆ 0 ಅಥವಾ 5 ಇರಬೇಕು. 6 ಅಂತೂ 6 12 ಮತ್ತೊಂದು ಉಳಿತು ಹೋಗಲ್ಲ, 7 ಹೋಗಲ್ಲ, 8 ಹೋಗಲ್ಲ, 9 ಹೋಗಲ್ಲ, 10 ಹೋಗಲ್ಲ, 11 ಹೋಗಲ್ಲ, ಎಸ್ 12 12 12 ಎಸ್ ಹೋಗಲ್ಲ, 13 ಹೋಗ್ತಾವ ನೋಡ್ರಿ, ಎಸ್ ಹೋಗ್ತಂಗೆ ಕಾಣುತ್ತೆ. 13 9 117 ಆಗ್ತದೆ. 126 ಇದೆ. 126 117 ಕಳೆದ್ರೆ 9 ಉಳಿತದೆ ರೀ. 9 ಇಲ್ಲಿ ಮುಂದೆ 1 ಉಳಿತು, 91 13 7 91. ಮತ್ತೆ ನೋಡ್ರಿ ಇಲ್ಲಿ 13 ಮಗಿಲೆ 13 7 91. ಓಕೆ, ಇಲ್ಲಿ ನೋಡ್ರಿ 97 1 97 1 ಎಸ್ ಶೇಷ ಸಾರಿ ಡಿವೈಡೆಡ್ ಬತ್ತು. ಈಗ 1 ಬತ್ತು. ಈ ಮೇಲಿನ ಬೇಕಾದ ಸಂಖ್ಯೆ ಇರಲಿ ಯಾವಾಗ ಇಂಟು ಮಾಡ್ಕೋಬೇಡಿ. ಯಾಕಂದ್ರೆ ಯಾವುದೇ ಸಂಖ್ಯೆ ಇರಲಿ ಅದಕ್ಕೆ ಡಿವೈಡೆಡ್ ಬೈ 1 ಅಂದ್ರೆ ಶೇಷ ಯಾವಾಗಲೂ 0 ಆಗಿರ್ತದೆ. 1000 ಡಿವೈಡೆಡ್ ಬೈ 1 ಅದ್ರ ಶೇಷ ಏನಪ್ಪ ಅಂತ 0. ಈಗ ಉದಾಹರಣೆ ನೋಡೋದ 15 ಡಿವೈಡೆಡ್ ಬೈ 1 ಇದೆ ಅಂತ ತಿಳ್ಕೊರಿ. 1 15 15 ಶೇಷ ಏನು ಬರ್ತದೆ ರೀ 0. ಸೊ ಯಾವುದೇ ಸಂಖ್ಯೆಗೆ ಡಿವೈಡೆಡ್ ಬೈ 1 ಇದ್ರೆ ಶೇಷ ಏನು ಬರ್ತದೆ 0 ಬರ್ತದೆ. ಆಗ ಇದರ ಶೇಷ ಏನಪ್ಪಾ ಅಂತಂದ್ರೆ 0 ಆಗ್ತದೆ ರೀ. ಎಸ್, ಓಕೆ. ಇದೇ ರೀತಿ ಇನ್ನೊಂದು ಕ್ವಶನ್ ನೋಡೋಣ. ಈ ಕ್ವಶನ್ ನಿಮ್ಗೆ ಒಂದು ಹೋಮ್ವರ್ಕ್ ರೂಪದಲ್ಲಿ ಕೊಡ್ತೀನಿ. ಅದನ್ನ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಏನಪ್ಪಾ ಇದು ಕೂಡ IAS ಎಕ್ಸಾಮ್ ಅಲ್ಲಿ ಕೇಳಿ ಕ್ವಶನ್ ಏನಿದೆ. 85 ಇಂಟು 87 ಇಂಟು 89 ಇಂಟು 91 95 96 ಡಿವೈಡೆಡ್ ಬೈ 100 ಇದರ ಶೇಷವೇನು ಅಂತ ಕೇಳಿದಾರೆ. ಸೊ ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿಸಿ ಸ್ಪರ್ಧಾ ಮಿತ್ರರೇ. ಎಸ್, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ 10,000 ರೂಪಾಯಿಗಳಿಗೆ ಅಸಲಿಗೆ 10,000 ರೂಪಾಯಿ ಅಸಲಿಗೆ 10% ಚಕ್ರ ಬಡ್ಡಿಯಂತೆ. ಎಸ್, ಇಲ್ಲಿ 2 ಆಗಿತ್ತು, ಕನ್ನಡದಲ್ಲಾಗಿದೆ. 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿ ಎಷ್ಟು? 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಅಂದ್ರೆ ಬಡ್ಡಿಗೆ ಬಡ್ಡಿ ಅನ್ನೋ ಅನ್ಸೋದನ್ನ ನಾವು ಚಕ್ರ ಬಡ್ಡಿ ಅಂತ. ಉದಾಹರಣೆಗೆ 10,000 ರೂಪಾಯಿ ಇತ್ತು, ಅದಕ್ಕೆ 1,000 ರೂಪಾಯಿ ಬಡ್ಡಿ ಆದ್ರೆ ಸರಳ ಬಡ್ಡಿ. 10,000 ರೂಪಾಯಿ ಇತ್ತು, ಅದಕ್ಕೆ 1,000 ರೂಪಾಯಿ ಬಡ್ಡಿ ಆದಾಗ ಬಡ್ಡಿ ಕೊಡದೇ ಇದ್ದಾಗ ಆ ಬಡ್ಡಿಯನ್ನ ಗಂಟಲ್ಲಿ ಸೇರಿಸ 11,000 ಆಗ್ತದೆ. 10,000 ರೂಪಾಯಿಗೆ 1,000 ಬಡ್ಡಿ ಆದ್ರೆ ಅದು ಗಂಟೊಳಗೆ ಸೇರಿಸ 11,000. ಈ 11,000ಕ್ಕೆ ಏನು ಬಡ್ಡಿ ಹಾಕ್ತಾರಲ್ರಿ ಅದನ್ನ ಚಕ್ರ ಬಡ್ಡಿ ಅಂತ ಕರಿತೇವೆ. ಇದನ್ನು ಯಾವ ರೀತಿ ಮಾಡ್ಬೋದು? ಸೂತ್ರ ಇಲ್ಲದೆ ಮಾಡ್ಬೋದು. ಬರೀ ಎಲ್ಲ ಸೂತ್ರ ಕೂತ್ರ ಟೈಮ್ ವೇಸ್ಟ್ ಆಗ್ತದೆ. 10,000 ಇದೆ ಹೌದಾ? 10,000 ಇಂಟು 10ರ ಚಕ್ರ ಬಡ್ಡಿ ಅಂತಿದೆ. 10 ಅಂದ್ರೆ 100 ಪ್ಲಸ್ 10 110 ಡಿವೈಡೆಡ್ ಬೈ 100. 20ರ ಚಕ್ರ ಬಡ್ಡಿ ಇದ್ದಾರೆ 100 ಪ್ಲಸ್ 20 120. 30ರ ಚಕ್ರ ಬಡ್ಡಿ ಇದ್ದಾರೆ 100 ಪ್ಲಸ್ 30 130. ಇದನ್ನ 2 ಬಾರಿ ಇಟ್ಕೋತೀನಿ. 2 ಬಾರಿ ಯಾಕಪ್ಪ ಅಂದ್ರೆ 2 ಬಾರಿ ಯಾಕಂತಂದ್ರೆ ನಮಗೆ 2 ವರ್ಷಗಳಿಗೆ ಅಂತ ಕೊಟ್ಟಿದಾರಲ್ಲ ಅದಕ್ಕೆ 2 ಬಾರಿ 110 ಡಿವೈಡೆಡ್ ಬೈ 110 ಎಲ್ಲಿ ಬರ್ತದೆ 100 ಪ್ಲಸ್ 10. ಯಾಕ 10ರ ಚಕ್ರ ಬಡ್ಡಿ ಅದ ಅಂತ ಹೇಳಿದಾರೆ ಹೌದಾ? ಎಸ್, ಈಗ ನೋಡಿ ಈ 0 ಕ್ಯಾನ್ಸಲ್, ಇವೆರಡು 0 ಇವೆರಡು 0 ಇವೆರಡು 0 ಕ್ಯಾನ್ಸಲ್ ಆಗ್ತಾವ್ರಿ. ಇವೆರಡು 0 ಕ್ಯಾನ್ಸಲ್ ಆಗ್ತವೆ. ಎಸ್, 100 ಇಂಟು ಇಲ್ಲಿ 11 ಲೇಟ್ ಆಗ್ತದೆ ರೀ 121 ಆಗ್ತದೆ. ಸೊ ಇವೆರಡು ಇಂಟು ಮಾಡಿದ್ರೆ ಬರುವ ಆನ್ಸರ್ ರೇಟ್ ಆಗ್ತದೆ ರೀ 12,100 ಆಗ್ತದೆ. ಸೊ ಈ 12,100 ಒಳಗ ನಮಗೆ ಅಸಲ್ ರೇಟ್ ಕೊಟ್ಟಾರ್ರಿ 10,000 ಕಳೆದು ಬಿಡ್ರಿ 2,100. ಇದು ನಮ್ದು ಏನ್ ಬರ್ತದ ಈ ಚಕ್ರ ಬಡ್ಡಿ ಅಂತ ಬರ್ತದೆ.
ಸೊ 10,000 ರೂಪಾಯಿ ಅಸಲಿಗೆ 10% ಚಕ್ರಬಡ್ಡಿ ಅಂತ 2 ವರ್ಷಗಳು ಎಷ್ಟು ಚಕ್ರಬಡ್ಡಿ ಆಗ್ತದೆ ಅಂತಂದ್ರೆ 2,100. ಸೊ ಇದೇ ರೀತಿಯಾಗಿ ಇದನ್ನ ಇನ್ನೊಂದು ವಿಧಾನದಲ್ಲಿ ನಾವು ಅತಿ ಈಜಿ ವೇಲಿ ನೋಡಬಹುದು. ಯಾವ ರೀತಿ ನೋಡಬಹುದು ಅಂತ ನೋಡೋಣ. ಎಸ್, ಗಮನಿಸ್ರಿ. ಎಷ್ಟು ಕೊಟ್ಟಿದ್ದಾರೆ? 10,000 ಅಂತ ಕೊಟ್ಟಿದ್ದಾರೆ. 10% ಚಕ್ರಬಡ್ಡಿ ಇದಲ್ಲ. ಎಸ್, ಇದು 100ಕ್ಕೆ 10 ಅಂದ್ರೆ 10,000 ಕೆಟ್ಟ 100ಕ್ಕೆ 10 ಅಂದ್ರೆ 220, 330, 440, 550, 660, 770, 880, 990, 1000ಕ್ಕೆ 10 ಅಂದ್ರೆ 1,100 ಅಂದ್ರೆ 10,000ಕ್ಕೆ 1,000 ಆಗ್ತದೆ. ಸೊ 1000 ಪ್ಲಸ್ 10,000 ಪ್ಲಸ್ 1,000 ರೂಪಾಯಿ ಆಯ್ತು. ಒಂದು ವರ್ಷಕ್ಕೆ 10 ಬಡ್ಡಿ ಹಂಗ ಟೋಟಲ್ ಕೂಡಿಸ್ಕೊಂಡ್ರೆ ಏಟಾಗ್ತದೆ? ಇವೆರಡು ಕೂಡಿಸ್ಕೊಡ್ರಿ. ಇವೆರಡು 11,000 ಆಗ್ತದೆ. ಸೊ ಮತ್ತೆ 10ರಷ್ಟು ಬಡ್ಡಿ, ಯಾಕಂದ್ರೆ 2 ವರ್ಷಗಳಿಗೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2 ವರ್ಷಗಳು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ 11,000ಕ್ಕೆ 100ಕ್ಕೆ 10 11,000ಕ್ಕೆ ಎಷ್ಟು ಆಗ್ತದೆ ಅಂತಂದ್ರೆ 1,100 ಆಗ್ತದೆ ರೀ. ಲೆಕ್ಕ ಮಾಡಿ. 100ಕ್ಕೆ 10, 1,000ಕ್ಕೆ 100, 10,000ಕ್ಕೆ 1,000, 11,000ಕ್ಕೆ 11. ಇಲ್ಲಿ 1,000 ಬತ್ತು, ಇಲ್ಲಿ ಎಷ್ಟು ಬತ್ತು? 1,100 ಬತ್ತು. ಇವೆರಡು ಕೂಡಿಸ್ಕೋರಿ. 1,000 ಪ್ಲಸ್ 1,100 ಕೂಡಿಸ್ಕೊಂಡ್ರೆ 2,100. ಇದೇ ನಿಮ್ಮ ಆನ್ಸರ್. ಅರ್ಥ ಆಗ್ತದೆ. ಇದೇ ರೀತಿ ಇನ್ನೊಂದು ಕೊಡ್ತೀನಿ ನೋಡಿ. ಸೊ ಪ್ರಾಕ್ಟೀಸ್ ಮಾಡಿ. 4,000 ರೂಪಾಯಿ ಅಸಲಿಗೆ 10% ಚಕ್ರ ಬಡ್ಡಿ ಅಂತೆ ಅಸಲಿಗೆ ಆಗ್ಬಿಡ್ತಿತ್ತು. 10% ಚಕ್ರ ಬಡ್ಡಿ ಅಂತೆ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿ ಎಷ್ಟು ಅಂತ ಕೊಟ್ಟಿದ್ದಾರೆ. 4,000 10% ಚಕ್ರ ಬಡ್ಡಿ ಅಂತೆ 100ಕ್ಕೆ 10 ಅಂದ್ರೆ 1,000ಕ್ಕೆ 100, 2,000ಕ್ಕೆ 200, 3,000ಕ್ಕೆ 300, 4,000ಕ್ಕೆ 400 ಬಡ್ಡಿ ಆಗ್ತದೆ. ಇನ್ನು 400 ಬಡ್ಡಿ ಆಗ್ತದೆ. ಎಸ್, ಗಮನಿಸ್ರಿ. 400 ಆಗ್ತದೆ. ಸೊ ಹಂಗಾದ್ರೆ ಗಮನಿಸ್ರಿ ಏನಪ್ಪಾ ಅಂತಂದ್ರೆ 4,000ಕ್ಕೆ ಎಷ್ಟು ಆಗ್ತದೆ ಅಂತಂದ್ರೆ 400 ರೂಪಾಯಿ ಬಡ್ಡಿ ಆಗ್ತದೆ. ಸೊ 4,000 ಪ್ಲಸ್ 400 ಮಾಡಿದ್ರೆ ಎಷ್ಟಾಗ್ತದೆ? 4,400. ಮತ್ತೆ ಇನ್ನೂ 10ರಷ್ಟು ಅಂತೇಳಿ. ಸೊ 100ಕ್ಕೆ 10 4,400ಕ್ಕೆ ಎಷ್ಟು ಹಂಗ ಆಗ್ತದೆ ರೀ? 440 ಆಗ್ತದೆ. ಸೊ 400 ಪ್ಲಸ್ 440 ಇವೆರಡನ್ನ ಕೂಡಿಸ್ಕೊಂಡ್ಬಿಡಿ. ಹೆಂಗ್ ಬತ್ತು? 400 100ಕ್ಕೆ 10 ಅಂತೇಳಿ 4,000ಕ್ಕೆ 400 ರೂಪಾಯಿ ಬಡ್ಡಿ ಆಗ್ತದೆ ಒಂದು ವರ್ಷಕ್ಕೆ. 4,000 ಪ್ಲಸ್ 400 ಮಾಡಿದ್ರೆ 4,400. ಮತ್ತೆ 10ರಷ್ಟು, ಯಾಕಂದ್ರೆ 2 ವರ್ಷಗಳಿಗೆ ಕೊಟ್ಟಿದ್ರೆ ಮತ್ತೆ 10ರಷ್ಟು. 4,400ಕ್ಕೆ 100ಕ್ಕೆ 10 ಅಂದ್ರೆ 4,400ಕ್ಕೆ ಎಷ್ಟಾಗ್ತದೆ ರೀ? 440. ಸೊ ಮತ್ತೆ ಇವೆರಡು ಕೂಡಿಸ್ಕೊಂಡ್ಬಿಡ್ರಿ. 840. ಇದು ನಿಮ್ಮ ಚಕ್ರ ಬಡ್ಡಿ ಬರ್ತದೆ. ಸೊ ಈ ರೀತಿಯಾಗಿ ಕ್ವಶನ್ಸ್ಗಳನ್ನ RRB, SSC ಯಾವುದೇ ಕ್ವಶನ್ಸ್ ಅನ್ನ ಕೇಳ್ರಿ, ನಾವು ಬಿಡಿಸಕ್ಕೆ ರೆಡಿ ಇರ್ತೇವಿ. ಸೊ ನಮ್ಗೆ ನೀವು ಯಾವುದೇ ಕ್ವಶನ್ಸ್ ಅನ್ನ ಕೇಳಿದಾಗ ನಾವು ಬಿಡಿಸೋಕೆ ಆಲ್ಮೋಸ್ಟ್ ಆಲ್ ಬಿಡಿಸಿ ವಾಟ್ಸಪ್ ಮೂಲಕ ಅಥವಾ ನಿಮ್ಮ ನಮ್ಮ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ಧನ್ಯವಾದಗಳು. ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ.